ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇಲ್ಲಿ ಈಗಾಗಲೇ ಈ ಹಿಂದಿನ ಪ್ರವೇಶ ಪರೀಕ್ಷೆಗಳಲ್ಲಿ ಕೆದಿರುವಂತಹ ನವೋದಯ ಎಕ್ಸಾಮ್ನ ಇಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಈಗಾಗಲೇ ಮಾದರಿ 2 ಅಥವಾ ಭಾಗ 2ಕ್ಕೆ ಸಂಬಂಧಪಟ್ಟಂತಹ ಈ ಹಿಂದಿನ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ತಮಗೆ ತಿಳಿಸಿಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಭಾಗ 3 ಅಥವಾ ಮಾದರಿ 3ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು, ಅದರಲ್ಲೂ ಕೂಡ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಯಾವ ರೀತಿ ಇರ್ತದಪ್ಪ ಮಾದರಿ 3 ಅಥವಾ ಭಾಗ 3 ಅನ್ನೋದನ್ನು ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಮಗೆ ತಿಳಿಸಿಕೊಟ್ಟಿದ್ದೆ. ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರ ಇರುತ್ತಲ್ಲ, ಇದು ದಿಕ್ಕು ನೋಡ್ಬೋದು. ಈ ಕಡೆ ಇರುವಂಥ ದಿಕ್ಕು ಈಗ ಈ ಕಡೆ ಬದಲಾಗಿರುತ್ತದೆ. ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರ, ಇಲ್ಲಿ ಒಂದು ಕೊಟ್ಟಿರುವಂಥ ಒಂದು ಚೌಕ, ಅದಕ್ಕೊಂದು ರೇಖೆಯನ್ನು ಹಿಡಿದು ಕೊಟ್ಟಿದ್ದಾರೆ. ಈಗ ಏನಾಗಿದೆ, ಅದು ಈ ದಿಕ್ಕಿನಲ್ಲಿ ಬಂದಿದೆ. ಇವಾಗ ನೋಡ್ಬೋದು, ಇದು ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ ಮೊದಲಿಗೆ ಏನು ಮಾಡ್ಬೇಕು ತಾವು ಇಲ್ಲಿ ಅಂದರೆ ನೋಡ್ಬೋದು, ಈ ರೀತಿ ಇದನ್ನು ಕೂಡಿಸ್ಕೋಬೇಕು. ಫಸ್ಟು ಇಷ್ಟು ಕೂಡಿಸ್ಕೊಂಡು ಇಲ್ಲಿ ಏನಾಗುತ್ತೆ, ಇವಾಗ ಅದು ಅದರ ಅಪೋಸಿಟ್ ಬರುತ್ತದೆ. ಮೊದಲಿಗೆ ಚೌಕ ಬರುತ್ತದೆ, ನೋಡ್ಬೋದು. ಹಾಗಾದರೆ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಎ ಆಪ್ಷನ್ ಆಗಿರ್ಬೋದು ಅಥವಾ ಬಿ ಮತ್ತು ಸಿ ಡಿಗಳನ್ನು ನೋಡ್ತಾ ಹೋದಾಗ ಇಲ್ಲಿ ಆನ್ಸರ್ ನೋಡ್ಬೋದು. ಇಲ್ಲಿ ಡಿ ಇಲ್ಲ, ಸಿ ಕೂಡ ಇಲ್ಲ, ಬಿ ಇಲ್ಲ, ಎ ಆಗುತ್ತದೆ. ಯಾಕೆ ಎ ಆಗುತ್ತೆ ಅಂದರೆ ಇದು ಯಾವ ದಿಕ್ಕಿಗೆ ಹೋಗಿದೆ, ಇದು ಕೂಡ ಅದೇ ದಿಕ್ಕಿಗೆ ಅಪೋಸಿಟ್ನಲ್ಲಿ ಬರುತ್ತೆ. ಸೊ ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರಲ್ಲ ಈ ರೀತಿ, ಇದು ನೋಡ್ಬೋದು. ಇಲ್ಲಿರುವಂಥ ಸಮಸ್ಯೆ ಇದು ಕರೆಕ್ಟಾಗಿ ಅಪೋಸಿಟ್ ದಿಕ್ಕಿನಲ್ಲಿ ಇದೆ. ಹಾಗಾಗಿ ವಿರುದ್ಧ ದಿಕ್ಕಿನಲ್ಲಿರುವಂಥ ಒಂದು ಸಮಸ್ಯೆನ ಈ ರೀತಿಯಾಗಿ ತಾವು ಹ್ಯಾಂಡಲ್ನ ಮಾಡಬೇಕಾಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆಯನ್ನು ನೋಡ್ತಾ ಹೋದಾಗ ಇಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ಅಂತ ಇಲ್ಲಿ ನೋಡ್ಬೋದು. ಇಲ್ಲೊಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಈ ಕಡೆ ಇರುವಂಥ ತ್ರಿಭುಜ ಇಲ್ಲಿ ನೆಕ್ಸ್ಟ್ ಎಲ್ಲಿ ಬಂದಿದೆ, ಈ ಕಡೆ ಬಂದಿದೆ. ಇಲ್ಲಿರುವಂಥದ್ದು ಈ ಕಡೆ ಬಂದಿದೆ. ನೆಕ್ಸ್ಟ್ ಇಲ್ಲಿರುವಂಥದ್ದು ಏನಾಗುತ್ತೆ, ಈ ತ್ರಿಭುಜ ಇದೆಯಲ್ಲ ಈ ರೀತಿ ಬರುತ್ತೆ. ಹಾಗಾದರೆ ಇಲ್ಲೇನು ಮಾಡ್ಬೇಕು ತಾವು, ನೆಕ್ಸ್ಟು ಈ ರೀತಿ ಬಂದ ಮೇಲೆ ಇಲ್ಲಿ ನೋಡ್ಬೋದು, ಈ ರೀತಿ ಇಷ್ಟು ತಗೋಬೇಕು. ಇದನ್ನು ತಾವು ಕೂಡಿಸ್ಬೇಕು. ಸೊ ಈ ರೀತಿ ಯಾವ್ದು ಬರುತ್ತೆ ಇಲ್ಲಿ ನೋಡ್ತಾ ಹೋಗಿ, ಎ ಮತ್ತು ಬಿ ಸಿ ಆಗುವುದಿಲ್ಲ, ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರ ನಾವು ಕೂಡಿಸ್ಬೇಕಿದನ್ನು ತಮಗೆ ಈಸಿ ಆಗ್ತದೆ. ಇಲ್ಲಿ ನೋಡ್ಬೋದು, ಈ ರೀತಿ ಬರುತ್ತೆ. ಮತ್ತು ಇದನ್ನು ಇಲ್ಲಿ ಈ ರೀತಿ ಬರುತ್ತೆ. ಹಾಗಾದರೆ ಈ ರೀತಿ ಬರುವಂಥ ಒಂದು ಸಮಸ್ಯೆ ಚಿತ್ರ ಯಾವ್ದು ನೋಡ್ಬೋದು, ಎ ಅಥವಾ ಸಿ ಮತ್ತು ಡಿಗಳು ಇಲ್ಲ, ಬಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೆಕ್ಸ್ಟ್ ನೋಡ್ಬೋದು 4ನೇ ಪ್ರಶ್ನೆ. ಇದು ಎಲ್ಲ 2004ರಲ್ಲಿ ಕೇಳಿರ್ತಾರೆ. ಇದನ್ನು ತಾವೇನು ಮಾಡಬೇಕು ಅಂದರೆ ಇಲ್ಲಿ ನೋಡ್ಬೋದು, ಈ ರೀತಿ ತಗೊಂಡು ಈ ರೀತಿ ತೊಗೊಂಬರ್ಬೇಕು. ಇಷ್ಟು ಅವಾಗ ಇದು ಕರೆಕ್ಟ್ ಆಗುತ್ತದೆ. ಹಾಗಾದರೆ ನೋಡೋಣ ಇಲ್ಲಿ ಆಪ್ಷನ್ಸ್ಗಳನ್ನು. ಇಲ್ಲಿ ಎ ಆಗಿಲ್ಲ, ಅದೇ ರೀತಿ ಬಿ ಇಲ್ಲ, ಮತ್ತು ಇಲ್ಲಿ ನೋಡ್ಬೋದು ಡಿ ಆಪ್ಷನ್ ಕೂಡ ಇಲ್ಲ, ಸಿ ಆಗುತ್ತದೆ. ಇನ್ನು ಇದು ತಮಗೆ ಈಸಿ ಆದ ಅಂತ ಹೇಳ್ಬೋದು. ಇಲ್ಲಿ ಕೊಟ್ಟಿರುವಂಥ ಖಾಲಿ ಜಾಗವನ್ನು ಮೊದಲು ನಾವು ಭರ್ತಿ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು, ಈ ರೀತಿ ನೋಡ್ಬೋದು, ಈ ರೀತಿ ಭರ್ತಿ ಮಾಡ್ಕೊಂಡ್ಮೇಲೆ ತಮಗೆ ಆನ್ಸರು ನೋಡ್ಬೋದು. ಹಾಗಾದರೆ ಇಲ್ಲಿ ಆಪ್ಷನ್ ನೋಡೋಣ. ಇಲ್ಲಿ ಎ ಇಲ್ಲ, ಅದೇ ರೀತಿಯಾಗಿ ಸಿ ಇಲ್ಲ, ಮತ್ತು ಇಲ್ಲಿ ಡಿ ನೋಡ್ತಾ ಹೋಗ್ಬೋದು, ಡಿ ಕೂಡ ಇಲ್ಲ, ಬಿ ಆಪ್ಷನ್ನು ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇದು 6ನೇ ಪ್ರಶ್ನೆ, 2004ರಲ್ಲಿ ಕೇಳಿದ್ದಾರೆ. ಇದು ಯಾವ ರೀತಿ ಕೂಡಿಸ್ಬೇಕಂತ ತಮ್ಮ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಮೊದಲಿಗೆ ಇದನ್ನು ತಾವು ಈ ಚೌಕ ಆಕೃತಿ ಇದೆಯಲ್ಲ ಇದನ್ನು ಕೂಡಿಸ್ಕೋಬೇಕು. ಅದು ಆದಮೇಲೆ ಇಲ್ಲಿ ಒಂದು ರೇಖೆ ಪೂರ್ಣ ಬರ್ತದೆ, ನೋಡ್ಬೋದು ಇಲ್ಲಿ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ರೇಖೆ ಇದೆಯಲ್ಲ ಇದು ಇಲ್ಲಿಗೆ ಅಷ್ಟೇ ಬರ್ತದೆ. ಈಗ ನೋಡಿ, ಇಲ್ಲಿ ಈ ರೀತಿ ಬರುತ್ತೆ. ಸೊ ಹಾಗಾದರೆ ಇಲ್ಲಿ ನೋಡ್ಬೋದು, ಎ ಮತ್ತು ಬಿ ಇಲ್ಲ, ಸಿ ಆನ್ಸರ್ ಕರೆಕ್ಟ್ ಆಗಿದೆ, ಡಿ ಕೂಡ ಇಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಒಂದು ಏರೋ ಮಾರ್ಕ್ ನೋಡ್ರಿ, ಇಲ್ಲಿ ಈ ಕಡೆ ಬಂದಿದೆ ಕೆಳಗಡೆ, ಇದು ಮೇಲ್ಗಡೆ, ಇದು ಕೆಳಗಡೆ, ಇದು ಮೇಲ್ಗಡೆ, ಅಂದರೆ ದಿಕ್ಕುಗಳು ಚೇಂಜ್ ಆಗಿದಾವು. ಸೊ ಇಲ್ಲಿ ಮೇಲೆ ಹೋಗಿದೆ ಅಂದರೆ ಈ ಏರೋ ಮಾರ್ಕು ಕೆಳಗೆ ಬರುತ್ತೆ. ಮೊದಲಿಗೆ ಒಂದು ರೇಖೆಯನ್ನು ಹೊಡಿಬೇಕಾಗುತ್ತೆ. ಇಲ್ಲಿ ನಾವು ಇದನ್ನು, ಇದು 2006ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಆಗಿರುತ್ತೆ.
ಈ ರೀತಿ ಗೆರೆ ಹೊಡೆದಾಗ ಏರೋ ಮಾರ್ಕ್ ಒಂದು ಮೇಲೆ ಹೋಗುತ್ತೆ, ಒಂದು ಕೆಳಗೆ ಬರುತ್ತದೆ. ಹಾಗಾದರೆ ನೋಡ್ತಾ ಹೋಗಿ, ಅದು ಇರುವಂಥದ್ದು ಇಲ್ಲಿ ನೋಡಿದರೆ ಎಡಕ್ಕೆ ಮತ್ತು ಬಲಕ್ಕೆ ಇರುವಂಥ ಏರೋ ಮಾರ್ಕ್ ಆಗಿರಬೇಕು. ಸೊ ಇದು ಇಲ್ಲ, ಸೊ ಇದು ಕೂಡ ಇಲ್ಲ, ಸೊ ಸಿ ಆಪ್ಷನ್ನು ಇಲ್ಲ. ಡಿ ಆಪ್ಷನನ್ನು ತಾವು ನೋಡ್ಬೋದು, ಇಲ್ಲಿ ಕರೆಕ್ಟ್ ಆಗಿದೆ ನೋಡಿ, ಸ್ವಲ್ಪ ಕೂಡ ಚೇಂಜಸ್ ಇಲ್ಲ. ಹಾಗಾಗಿ ಇಲ್ಲಿ ಡಿ ಆಪ್ಷನ್ನು ಆಗುತ್ತದೆ. ಇದು ಮಾದರಿ 3ಕ್ಕೆ ಸಂಬಂಧಪಟ್ಟದ್ದು. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡೋಣ. ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಏನಿದೆ ಅಂದರೆ, ಮೊದಲಿಗೆ ತಾವು ಇಲ್ಲಿ ರೇಖೆಯನ್ನು ಎಳ್ಕೋಬೇಕು ಫಸ್ಟು. ಇಲ್ಲಿ ನೆಕ್ಸ್ಟ್ ಇಲ್ಲೊಂದು ರೇಖೆ ನೋಡಿಬೇಕು. ಇಲ್ಲಿ ನೋಡಿ, ಇಲ್ಲಿ ಇಂಟು 0 0 ಇಂಟು 0 0 ಇಂಟು ಇಲ್ಲಿ ಇಂಟು 0 0 ಇಂಟು ಇಲ್ಲಿ ನೆಕ್ಸ್ಟ್ ಇಂಟು 0 0 ಇಂಟು. ಹಾಗಾದರೆ ಯಾವುದಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ 0 ಫಸ್ಟ್ ಬಂದಿದೆ, ಇದು ಇಲ್ಲ. ಇಲ್ಲಿ ಕೂಡ 0 ಫಸ್ಟ್ ಬಂದಿದೆ, ಇಲ್ಲಿ ಇಂಟು ಇಂಟು ಬಂದಿದೆ, ಇದು ಕೂಡ ಆಗೋದಿಲ್ಲ. ಇಲ್ಲಿ ಎ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಏನಿದೆ ಅಲ್ಲ, ಮೊದಲಿಗೆ ನಾವಿಲ್ಲಿ ಇದನ್ನು ಕೂಡಿಸ್ಕೋಬೇಕು. ಇಲ್ಲಿ ಈ ರೀತಿ ಈ ರೇಖೆ ಇದೆಲ್ಲ ಸಂಪೂರ್ಣ ಇಲ್ಲಿ ಬರ್ತದೆ ನೋಡ್ಬೋದು, ಮತ್ತು ಇಲ್ಲಿ ಇದು ಜಾಯಿಂಟ್ ಆಗುತ್ತೆ. ಹಾಗಾದರೆ ಈ ರೀತಿ ಯಾವುದಿದೆ ನೋಡ್ತಾ ಹೋಗಿ, ಇಲ್ಲಿ ಬಿ ಇಲ್ಲ. ಸೊ ನೆಕ್ಸ್ಟು ಎ ನೋಡ್ಬೋದು. ಇಲ್ಲಿ ಎಗೆ ಇದಕ್ಕೇನು ವ್ಯತ್ಯಾಸ ಇದೆ ಅಂತ ತಾವು ಹೇಳ್ತೀರಿ. ಇಲ್ಲಿ ನೋಡಿ, ತ್ರಿಭುಜ ಈ ಕಡೆ ಬಂದಿದೆ, ಬಟ್ ಇದು ಈ ಕಡೆ ಹೊಳಿದೆ, ಸೊ ಇದು ಆಗುವುದಿಲ್ಲ. ಈ ಡಿನೂ ಇಲ್ಲ, ಸಿ ಆಪ್ಷನ್ನು ಆಗುತ್ತದೆ. ನೆಕ್ಸ್ಟು 10ನೇ ಪ್ರಶ್ನೆ, ಇದು 2007ರಲ್ಲಿ ಕೇಳಿದ್ದಾರೆ. ಈ ರೀತಿ ಬರುತ್ತೆ ನೋಡಿ. ಈ ರೀತಿ ಬಂದಾಗ ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋಗಿ, ಎ ಇಲ್ಲ, ಸೊ ಬಿ ಇಲ್ಲ, ಅದೇ ರೀತಿ ಡಿ ಕೂಡ ಇಲ್ಲ, ಸಿ ಆಪ್ಷನ್ನು ಆಗುತ್ತದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಮೊದಲಿಗೆ ಏನು ಮಾಡಬೇಕು ಅಂದರೆ, ಇಲ್ಲಿ ಕೊಟ್ಟಿರುವಂಥ ಸಮಸ್ಯೆನ ನಾವು ಇಲ್ಲಿ ರೇಖೆಯನ್ನು ಕೂಡಿಸ್ಕೋಬೇಕು ಫಸ್ಟು. ಇಲ್ಲಿ ನೋಡ್ಬೋದು, ಇಲ್ಲೊಂದು ಸಣ್ಣ ಒಳಗಡೆ ಚೌಕ ಇದೆಯಲ್ಲ, ಇದನ್ನು ಕೂಡಿಸ್ಕೋಬೇಕು. ನೆಕ್ಸ್ಟ್ ಇಲ್ಲಿಂದ ಏನು ಮಾಡಬೇಕು ಅಂದರೆ, ಇಲ್ಲಿ ಒಂದು ಈ ರೀತಿ ಏರೋ ಮಾರ್ಕ್ ಬರ್ತದೆ. ಹಾಗಾದರೆ ನೋಡ್ತಾ ಹೋಗಿ, ಇಲ್ಲಿ ಎ ಆಪ್ಷನ್ ಇಲ್ಲ ಮತ್ತು ಬಿ ಕೂಡ ಇಲ್ಲ. ಇಲ್ಲಿ ಡಿ ನೋಡ್ಬೋದು ತಾವು, ಡಿ ಕೂಡ ಇಲ್ಲ, ಸಿ ಆಪ್ಷನ್ನು ಕರೆಕ್ಟಾಗಿದೆ. ಇಲ್ಲಿ ನೋಡ್ಬೋದು ತಾವು, ಮೊದಲಿಗೆ ಏನು ಮಾಡಬೇಕು, ಈ ರೇಖೆಯನ್ನು ಕೂಡಿಸ್ಕೋಬೇಕು. ಇದು 2007ರಲ್ಲಿ ಕೇಳಿರುವಂಥ ಸಮಸ್ಯೆ ಆಗಿರ್ತದೆ. ಇನ್ನು ನೆಕ್ಸ್ಟು ಇಲ್ಲಿರುವಂತಹ ಒಂದು ತ್ರಿಭುಜ ಇದೆಯಲ್ಲ ನೋಡಿ, ಕೂಡಿಸ್ಕೋಬೇಕು. ಅದೇ ರೀತಿ ಇಲ್ಲಿ ರೇಖೆ ಇದೆಯಲ್ಲ ಕರೆಕ್ಟಾಗಿ ನೋಡಿ, ಇಲ್ಲಿ ಸ್ವಲ್ಪ ಇಲ್ಲಿ ಬರ್ತದೆ. ಹಾಗಾದರೆ ಇಲ್ಲಿ ಎ ಇಲ್ಲ, ಸಿ ಇಲ್ಲ, ಡಿ ಇಲ್ಲ, ಬಿ ಆಪ್ಷನ್ ನೋಡ್ಬೋದು, ಇಲ್ಲಿ ಕರೆಕ್ಟಾಗಿ ಬಂದಿದೆ. ಇನ್ನು ಇದನ್ನು ನೋಡ್ಬೋದು, ಇದನ್ನು ಇಷ್ಟು ಕೂಡಿಸ್ಕೊಳ್ಳೋಣ ಫಸ್ಟು. ಇಲ್ಲಿ ಇಂಟು ಚಿಹ್ನೆ ನೋಡ್ಬೋದು, ಯಾವುದಿದೆ ಅದು, ಎ ಇಲ್ಲ. ಅದೇ ರೀತಿ ನೋಡ್ಬೋದು, ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಯಾವ ರೀತಿ ಬಂದಿದೆ ಅನ್ನೋದನ್ನು ತಾವು ಗಮನಿಸ್ಬೇಕು ಫಸ್ಟು. ಸೊ ಇಲ್ಲಿ ಸಿ ಆಪ್ಷನ್ನು ನೋಡ್ತಾ ಹೋಗಿ, ಅದು ಕೂಡ ಇಲ್ಲ. ಡಿ ಆಪ್ಷನ್ ಇಲ್ಲ, ಬಟ್ ಬಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು 14ನೇ ಪ್ರಶ್ನೆ. 14ನೇ ಪ್ರಶ್ನೆ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ಕೊಟ್ಟಿರುವಂಥ ರೇಖೆ ಏನಿದೆಯಲ್ಲ ಸಂಪೂರ್ಣ ಇಲ್ಲಿ ನೋಡ್ತಾ ಹೋಗ್ಬೇಕು ತಾವು. ಇಲ್ಲಿ ಯಾವ ರೀತಿ ಬಂದಿದೆ ಅದೇ ರೀತಿ ಕೆಳಗೂ ಕೂಡ ಬರುತ್ತದೆ ನೋಡ್ರಿ. ಇಲ್ಲಿ ನೋಡ್ಬೋದು, ಈ ರೀತಿ ಗೆರೆಗಳು ಬರ್ತಾವು. ನೆಕ್ಸ್ಟು ಈ ರೀತಿ ಬರುತ್ತೆ. ಹಾಗಾದರೆ ಇಲ್ಲಿ ನೋಡ್ಬೋದು ಯಾವುದಾಗುತ್ತೆ ಆನ್ಸರ್ ಅಂತ. ಅದನ್ನು ಇಲ್ಲಿ ನೋಡಿ, ಸಿ ಆಪ್ಷನ್ ಇಲ್ಲ, ಬಿ ಇಲ್ಲ, ಎ ಇಲ್ಲ, ಬಟ್ ಡಿ ಆಪ್ಷನ್ನು ಆಗುತ್ತದೆ. ಇದು ಮಾದರಿ 3 ಅಥವಾ ಭಾಗ 3ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ.